ಸುಮ್ಮನೆ ಬೆಳಗ್ಗೆ ಬೇಗ ಎಬ್ಬಿಸಿ ಹೊಗೆ ಹಾಕ್ಸ್ತಾ ಇದ್ದಾಳೆ. ಏನೋ ಪ್ರಪಂಚದ 8ನೇ ಅದ್ಭುತ, ನಾನು ನೋಡೇ ಇಲ್ಲ ನನ್ನ ರೇಂಜಿಗೆ ಎಬ್ಬಿಸ್ಬಿಟ್ಲು. ಆ ಪುರೋಹಿತ ಅದೇನು ಓದ್ತಾನೋ ಅವನೊಬ್ಬನಿಗೆ ಅರ್ಥ ಆಗ್ಬೇಕು. ಅದೇನೋ ತಾಮ್ಲ ಬದಲಾಯಿಸ್ಕೊಳ್ಳೋದಂತೆ, ಅದು ಯಾಕೆ ಮಾಡ್ತಾರ ಯಾವನಿಗೆ ಗೊತ್ತು. ಏನೋ ಇವರು ತಾಮ್ಲ ಬದಲಾಯಿಸ್ಕೊಡ್ಲಿಲ್ಲ ಅಂದ್ರೆ ಹುಡುಗಿ ಫಸ್ಟ್ ನೈಟೇ ಮಾಡ್ಕೊಳ್ಳಲ್ಲ ಅನ್ನೋ ಹಾಗೆ. ಹುಡುಗಿಗೆ ಅಲಂಕಾರ ಸರಿ ಹೋಗ್ಲಿಲ್ಲ ಅನ್ನೋ ಕೊರಗೋ ಅಮ್ಮಂದಿರಿಗೆ, ಅಡಿಗೆ ರುಚಿಯಾಗಿದೆಯಾ ಬಂದರಿಗೆಲ್ಲ ಸಾಲುತ್ತ ಅನ್ನೋ ಟೆನ್ಷನ್ ಅಪ್ಪಂದಿರಿಗೆ, ಪುರೋಹಿತರಿಗಿದ್ನ ಬೇಗ ಮುಗಿಸಿ ತಿಥಿ ಊಟಕ್ಕೆ ಹೋಗೋ ಅವಸರ, ಹುಡುಗಿಗೆ ಏನೋ ಒಂಥರ ಮುಜುಗರ. ನನ್ನ ಕ್ಲಾಸ್ಮೇಟ್ಸಿಗೆಲ್ಲ ಮದುವೆ ಆಗಿ 2 ಮಕ್ಳಿದ್ದಾರೆ, ನನಗೂ ಟೈಮ್ ಬಂತು ಅನ್ನೋ ಹುಡುಗನ ಸಂಭ್ರಮ. ಅಲಂಕಾರ ಮಾಡ್ಕೊಂಡು ಸುಮ್ಮನೆ ಅಂಡು ತಿರ್ಸ್ಕೊಂಡು ಓಡಾಡೋ ಒಂದಿಷ್ಟು ಹುಡುಗಿಯರು. ಈ ಹುಡುಗಿನ ಅಮೇರಿಕದಲ್ಲಿರೋ ನನ್ನ ಮಗನಿಗೆ ತಂದ್ಕೊಂಡ್ರೆ ಹೇಗೆ ಅಂತ ಸ್ಕೆಚ್ ಹಾಕೋ ನೆಂಟರು, ಗಂಟೆಗೊಂದ್ಸಲಿ ಶುಗರ್ಲೆಸ್ ಕಾಫಿ ಕೇಳೋ ಮುದುಕರು, ತಿಥಿಗೂ ಮದುವೆಗೂ ವ್ಯತ್ಯಾಸ ಗೊತ್ತಿಲ್ಲದೆ ಎಲ್ಲ ಕಡೆ ಕುಣಿದಾಡೋ ಮಕ್ಕಳು, ಸಂಬಳ ಜಾತಕ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡು ಆಗೋ ಮದುವೆಗಳು. ಹುಡುಗಿ ಮನಸ್ಸಲ್ಲಿ ಏನಿದೆ, ಅವಳು ಕನಸ್ಕಂಡ್ ರಾಜ್ಕುಮಾರ ಈ ಎಡವಟೆನ. ಲೇಟ್ ಆದ್ರೂ ಲೇಟೆಸ್ಟ್ ಮಾಡ್ಲು ಸಿಕ್ತು ಅನ್ನೋ ಖುಷಿ ಹುಡುಗಂಗಿದ್ಯಾ? ಇದ್ಯಾವುದು ಯಾರಿಗೂ ಬೇಡ. ಮದ್ವೆ ಮಾಡಿಸ್ತಾರಂತೆ, ಮದ್ವೆ. ನಾನ್ ಸೆನ್ಸ್. ಇವನೇನು ಎದೆ ಎಬ್ಬಿಸ್ಕೊಳ್ಳೋ ಟೈಮಲ್ಲಿ ಗದೆ ಎಬ್ಬಿಸ್ಕೊಂಡು ನಿಂತು ಬಿಟ್ನಲ್ಲ. ಅಂಡಾಳಪ್ಪನವ್ರೆ, ಎಂಗೇಜ್ಮೆಂಟ್ ಮುಗೀತು, ನೀವು ನಮ್ಮ ಬೀಗರಾಗ್ಬಿಟ್ರಿ. ನಿಮಗೆ ಈ ರಂಜಿತಾ ಸತ್ಯಾನಂದನ್ ಕತೆ ಗೊತ್ತಾ? ಅದೇ ಬಿಡ್ದಿದ್ದಲ್ಲ ಸ್ವಾಮಿ, ನನ್ನ ಮಡ್ದಿದ್ದು. ಅವನ ನೆಂಟಿ ಗಂಡ ಅದೇ ಮದುವೆಗಿಂತ ಮುಂಚೆ ಮುಂಡೆ ಮಗ ನಮ್ಮ ಮನೆಗೆ ಒಂದ್ಸರಿ ಬಂದಪ್ಪ. ಬಂದು ನನ್ನ ಮಗ 6 ಪ್ಯಾಕಿಂಗ್ ಇದ್ದಾಕಣ್ರಿ, ನಾವು ಫುಲ್ ಪ್ಯಾಕಿಂಗ್ ಇದೀವಿ. ನನ್ನ ಹೆಂಡತಿ ನೋಡಿ ಕರ್ಕೊಂಡು ಹೊಂಟೆ ಹೋಗ್ಬಿಟ್ಟ ಕಣ್ರಿ. ಅಣ್ಣ ಥ್ಯಾಂಕ್ ಯು. ಬಿಡ್ರದೆ, ಅವೆಲ್ಲ ಏನ್ ದೊಡ್ಡ ವಿಚಾರ ಅಲ್ಲ. ಪರವಾಗಿಲ್ಲ, ಸೇದಿ ನಾನು ಅದಕ್ಕೆ ಬಂದಿದ್ದೆ. ಹೌದಾ? ನಾನ್ ಗೊತ್ತಲ್ಲ, ಮನು ಅಂತ, ಅನಗನ ಸೋದರತೆ ಮಗ. ಗೊತ್ತು ಗೊತ್ತು. ಮತ್ತೆ ಹೇಗೆ ಅನಗ ಇಷ್ಟ ಆದ್ಲಾ? ಇಷ್ಟ ಆಗದೆ ಇರ್ತಾರ? ಒಳ್ಳೆ ದುಂಡುಗೆ, ನನ್ಕಿಂತ ಬೆಳ್ಳಿಗೆ ಒಳ್ಳೆ ಕಾಶ್ಮೀರಿ ಆಪಲ್ಸ್ ಇದ್ದಾಗಿದ್ದಾರೆ. ನನ್ಗೆ ಬೇಸಿಕಲಿ ಆಪಲ್ಸ್ ಅಂದ್ರೆ ತುಂಬಾ ಇಷ್ಟ. ಗುಡ್. ಮುಂದಿನ ಪ್ಲಾನ್ಸ್ ಇನ್ನೇನು ಮಾಮೂಲಿ. ಮದುವೆ ಡೇಟು ಫಿಕ್ಸ್ ಆಗಿದೆ. ನಾನು ಜರ್ಮನಿಂದ ಬಂದಿದ್ದೆ ಅರ್ಜೆಂಟ್ ಮದುವೆ ಆಗ್ಬಿಡ್ಬೇಕು ಅಂತ. ಸಿಂಗಲ್ ಆಗಿರೋದು ಕಷ್ಟ ನೋಡಿ. ಕಲ್ಚರು ಕಲರು ಫಿಗರ್ ಅಲ್ಲಿ ಇಂಡಿಯನ್ಸೇ ಬೆಸ್ಟ್. ಅದರಲ್ಲೂ ಕನ್ನಡದ ಹುಡುಗಿರು. ನಿಮ್ ಕಸಿನ್ ನೋಡ್ತಿದ್ದಂಗೆ ಫಸ್ಟ್ ಮದುವೆ ಆಗ್ಬಿಡ್ಬೇಕು ಅನ್ನೋ ತರ ಇದ್ದಾರೆ. ಯಾವಾಗುತ್ತೋ ಅದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆದ್ರೆ ಒಳ್ಳೇದಲ್ವಾ? ಐ ಮೀನ್, ಮದುವೆ ಯಾಕೆ ಲವ್ ಮುಖ್ಯ ಅಲ್ವಾ? ಮದುವೆ ಆದ್ಮೇಲೆ ಎಲ್ಲ ಆಗುತ್ತೆ ಬಿಡಿ. ಮದುವೆ ಆದ್ಮೇಲೆ ಮಕ್ಳಾಗತ್ತೆ ಅಷ್ಟೇ. ಡೈರೆಕ್ಟ್ ಆಗಿ ಅಕಾಡು ಕಿಳಿಯಾಗಿ ರೆಡಿಯಾಗಿ ಕೂತಿದೆ ಪ್ರಾರಬ್ಧ. ಇವನು ಯಾವ ನನ್ನ ಮಗ ತಲೆರಟೆ ಮುಚ್ಕೊಂಡಿರೋದ್ ಬಿಟ್ಬಿಟ್ಟು ನಂದಲ್ಲಿ ಇಡ್ಲಿ ಅಂತ ಬರ್ತಾವನೆ. ಇವನ್ ಯಾರು ತಲೆ ಹಟ್ಟೆ ಮುಚ್ಕೊಂಡಿರೋದ್ ಬಿಟ್ಟು ನಂದಲ್ಲಿ ಇಡ್ಲಿ ಅಂತ ಬಂದ ಅಂತ ಬೈಕೋತಿಲ್ಲ ತಾನೆ? ಹಾಗೇನಿಲ್ಲ. ನೀವೇನು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದು ವಿಷಯ ಕೇಳಲ್ಲ? ಕೇಳಿ. ನಿಮಗೆ ಯಾವ್ದಾರ ಪ್ರೀತಿ ಲವ್ ಅಂತ ನೋಡಿ, ಈ ಪಕ್ಕದ ಮನೆ ಹುಡುಗಿ, ಕಾಲೇಜ್ ಜೂನಿಯರ್ ಅಥವಾ ಡಿಸ್ಟೆಂಟ್ ರಿಲೇಟಿವ್, ಫೇಸ್ಬುಕ್ ಫ್ರೆಂಡ್ಸ್ ಅಥವಾ ಫ್ರೆಂಡ್ ತಂಗಿ, ಇಷ್ಟು ಜನ ಹುಡುಗಿರಲ್ಲಿ ಯಾವ್ದಾದ್ರು ಒಂದು ಹುಡುಗಿಗೆ ಹುಡುಗ ಬಿದ್ದಿರ್ತಾನಂತೆ. ನಾವು ಎಲ್ಲಾ ಕಡೆ ಬಿದ್ವಿ, ಬಟ್ ಮೇಲೆ ಹೇಳಿಲ್ಲ. ಬಟ್ ನಥಿಂಗ್ ಫಿಸಿಕಲಿ. ಓಕೆ, ನೀವು ಹಾಗನ್ಸಲ್ಲ ಬಿಡಿ, ತುಂಬಾ ಡೀಸೆಂಟ್ ಅನ್ಸ. ಥ್ಯಾಂಕ್ ಯು. ಹೆಂಗ ಅನಗ ಯಾರನ್ನಾರು ಲವ್ ಮಾಡ್ತಿದ್ದಾಳ ಅಂತ ಕೇಳ್ಬೇಕಿತ್ತಲ್ಲ ಬಡ್ಡಿ ಮಗ, ಯಾಕೋ ಕೇಳ್ತಾ ಇಲ್ಲ. ಅನಗ ಯಾರನ್ನಾದ್ರೂ ಹುಡುಗನ ಲವ್ ಗಿವ್ ಅದು ಇದು ಅಂತ ಅವಳು ಯಾರನ್ನು ಕಣ್ಣೆತ್ತು ನೋಡಲ್ಲ. ಬರೀ ಓದು, ದೇವಸ್ಥಾನ, ಸಂಗೀತ, ಇಷ್ಟೇ ಪ್ರಪಂಚ. ಲವ್ ಅಂತ ಹೇಳ್ಬಿಟ್ರೆ ಪೊಲೀಸಿಗೆ ಇಟ್ಕೊಟ್ಬಿಡ್ತಾರೆ ಮಾವ. ತುಂಬಾ ಡೀಸೆಂಟ್ ಹುಡುಗಿ ಅವಳು. ಸಂಭ್ರಮ ನೋಡು. ತಾವೆಲ್ ಮೇಯ್ದ್ರು ಪರವಾಗಿಲ್ಲ, ಮದ್ವೆ ಆಗೋ ಹುಡುಗಿ ಮಾತ್ರ ಒರ್ಜಿನ್ ಆಗಿರ್ಬೇಕು ಮುಂಡೆ. ಓಕೆ, ಹೇಗ್ ಬಾಯಿ ಬಿಡ್ಸೋದು ಇವಳನ್ನ? ಲವ್ ಮಾಡ್ತಿದ್ಯಾ ಅಂತ ಡೈರೆಕ್ಟ್ ಆಗಿ ಕೇಳಿದ್ರೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾಳೆ. ಏನು ಮಾತಾಡ್ಬೇಕು ಅಂದೆ? ಅನಗ, ನೀನ್ ಮಾಡ್ತಿರೋದು ತಪ್ಪಲ್ವಾ? ಏನ್ ತಪ್ಪು? ಒಂದ್ ಹುಡುಗನ್ ಮನ್ಸಾರೆ ಪ್ರೀತಿಸಿ ಬೇರೆ ಇನ್ಯಾರನೋ ಮದ್ವೆ ಆಗೋದು ತಪ್ಪಲ್ವಾ? ಏನ್ ಜೋಕ್ ಮಾಡ್ತಾ ಇದ್ಯಾ? ನಿನ್ ಲವರ್ ಮನೆ ಹತ್ರ ಬಂದಿದ್ದ, ಗೊಳೋ ಅಂತ ಅತ್ತ ಏನೋ ಸಮಾಧಾನ ಮಾಡಿ ಕಳಿಸ್ದೆ. ನೀನ್ ಯಾಕೆ ಅವನಿಗೆ ಈ ತರ ಮಾಡ್ತಿರೋದು? ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಓಹೋ, ಅಂದ್ರೆ ಯಾರೋ ಲವರ್ ಇರೋದು ಗ್ಯಾರಂಟಿ. ಹಾ, ನನಗೇನು ಗೊತ್ತಾಗ್ತಿಲ್ಲ ಅಂತ ನೀನ್ ಅನ್ಕೊಂಡ್ರೆ
ಯು ಫೂಲಿಂಗ್ ಯುವರ್ ಸೆಲ್ಫ್. ನಿನಗೊಂದು ಮಾಡ್ತೋದ ಅಂದ್ರೆ ಪಾಪ ಐ ಪಿಟಿ ದಟ್ ಗೈ. 2 ವರ್ಷ ಕಾಡ್ಸಿ ಐ ಲವ್ ಯು ಅಂತ ಹೇಳಿ ತಪ್ಕೊಂಡು ಮುದ್ದಾಡಿ ಫೋನಲ್ಲಿ ಡ್ಯೂಯೆಟ್ ಹಾಡಿ ನಿನ್ನೇ ಮದುವೆ ಆಗ್ತಿ ಅಂತ ಪ್ರಾಮಿಸ್ ಮಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಮೋಸ ಮಾಡೋ ಹುಡುಗಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋ, ನಾನ್ ಮೋಸ ಮಾಡೋ ಹುಡುಗಿ ಅಲ್ಲ. ನಾನ್ ಶ್ರೀಗ್ ಮೋಸ ಮಾಡಿಲ್ಲ. ಓ ಶ್ರೀ. ಸೊ ನೀ ಶ್ರೀ ಅನ್ನೋ ಹುಡುಗನ್ ಲವ್ ಮಾಡ್ತಾ ಇದೀಯಾ? ಹಾಗಾದ್ರೆ ನಿನ್ಗೆ ಶ್ರೀ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನನ್ನ ಹತ್ರ ನಾಟಕ ಮಾಡಿ ಬಾಯ್ ಬಿಡ್ಸ್ ಹೋಗ್ ಮಾಡ್ದೆ ನೀನು. ಅದೆಲ್ಲ ಪಾಯಿಂಟ್ ಈಗ. ಅಲ್ಲ ಕಣೆ, ಹೋಗಿ ಹೋಗಿ ಆ ಮುಸುಂಡಿನ ಯಾಕೆ ಮದುವೆ ಆಗ್ತಿದ್ಯಾ? ಅದ್ರ ಬಗ್ಗೆ ನೀನೇನು ಕೇಳ್ಬೇಡ ಪ್ಲೀಸ್. ಓ ನಿಮ್ ದೊಡ್ಡಪ್ಪ ಅವ್ರು ಒಪ್ಪಲ್ಲ ಅನ್ನೋ ಬೈಕೆ ಪ್ರೀತಿಸಿದ ಹುಡುಗನ್ ಜೈ ಅಂತಿದ್ಯಾ? ಬೇರೆ ಹುಡುಗನ್ ಮದುವೆ ಹಾಕೆ ನಿನ್ ಮನ್ಸಾದ್ರೂ ಹೇಗೆ ಒಪ್ಪುತ್ತೆ? ಈ ರೇಂಜಿಗೆ ಅಳ್ತಿದ್ದಾಳೆ ಅಂದ್ರೆ ಅದುಮ್ಕೊಂಡಿರೋ ನನ್ನ ಮಗನೇ ಏನು ಕೇಳ್ಬೇಡ ಅಂತ ಅರ್ಥ. ಹಾಲ್ ಬಡ್ಸ್ಕೊಂಡು ಹೋಗ್ಲಿ ಅಂತ ಬಿಟ್ಟು ಬಿಡ್ಲಾ? ಕರೆಕ್ಟ್. ಎಷ್ಟೋ ಹುಡುಗರು ದೇವದಾಸ್ ರೇಂಜಿಗೆ ಎಣ್ಣೆ ಹೊಡೆದು ಬರ್ಬತ್ತಾಗಿ ಬೀದಿಗೆ ಬಂದಿಲ್ಲ. ಇವಳವರೊಬ್ಬ ಆ ಕಮ್ಯುನಿಟಿಗೇನು ಹೊರೆ ಆಗಲ್ಲ. ಸಾಯ್ಲಿ ಬಿಟ್ಟಿ ಮಗ. ಏನೋ ಹೇಳ್ದೆ ಅನುಗೆ, ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ನಿಂಗೆ ಯಾಕೋ ಬೇಡದೇ ಇರೋ ತಲೆಹರಟೆ? ನೋಡು, ನಿಂದೇನೋ ಅಷ್ಟೇ ನೋಡ್ಕೊಂಡಿರು. ಅವಳ ವಿಚಾರಕ್ಕೆ ತಲೆ ಹಾಕ್ಬೇಡ. ಅಪ್ಪ ಒಳ್ಳೆ ಹುಡುಗನೇ ಹುಡುಕಿದ್ದಾರೆ. ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅವಳು ಮನಸ್ಫೂರ್ತಿ ಒಪ್ಕೊಂಡಿದ್ದಾಳೆ. ನಿಮ್ ಹಿಟ್ಲರ್ ಅಪ್ಪಂಗೆ ಏನ್ ಗೊತ್ತು ಅವಳ ಮನಸ್ಸಲ್ಲಿ ಏನಿದೆ ಅಂತ? ಓ, ನಿಂಗ್ ಭಾರಿ ಗೊತ್ತಾ? ನಿಂಗೆ ಒಂದು ಹುಡುಗಿ ಹುಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಇನ್ನೊಬ್ರು ಮದ್ವೆಗೆ ಪೌರೋಹಿತ್ಯಕ್ಕೆ ನಿಂತ್ಬಿಟ್ಟ. ನೋಡು, ಇದೇ ಲಾಸ್ಟ್. ಅವಳಿಗೇನೇನೋ ಹೇಳಿ ತಲೆ ಕೆಡಿಸಿ ನಾಳೆ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹುಷಾರ್. ಓಹೋ, ಹೇಳ್ಬಿಟ್ಲು ಮೈಸೂರು ಮಹಾರಾಣಿ. ಇವರಪ್ಪ ಹುಡುಗ ನೋಡ್ಬಿಟ್ಟಿದ್ದಾರೆ. ಅವನಿಗೆ ಪುಕ್ಸಟ ಸೆಕ್ಸ್ ಸಿಗುತ್ತೆ ಅನ್ನೋದು ಬಿಟ್ರೆ ಇನ್ಯಾವ ಸಂಭ್ರಮನೂ ಇಲ್ಲ. ಹಾಳಾಗೋಗ್ಲಿ ಸುಮ್ಮನಿರೋಣ ಅನ್ಕೊಂಡಿದ್ದೆ. ಇಡ್ತೀನಿ ಬತ್ತಿ. ಮಾವ, ನನಗೆ ಈ ಮದುವೆ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳಿದೆ, ಕೇಳ್ಬೋದಾ? ನಿನಗೇನು ಹೊತ್ತು ಗೊತ್ತು ಅನ್ನೋದೇನು ಇಲ್ವೇನೋ? ಸರಿ ಬಿಡಿ, ಅದನ್ನೆಲ್ಲ ನೋಡ್ಕೊಂಡೇ ಕೇಳ್ತೀನಿ. ಅಯ್ಯ, ಬಂದಾಗಿದೆಯಲ್ಲ, ಹಾಳಾಗೋಗ್ಲಿ, ಕೇಳ್ಬಿಡು. ತುಂಬಾ ಇದೆ ಮಾವ, ಎಲ್ಲ ನೆನ್ಸ್ಕೊಂಡ್ ಕೇಳೋದಕ್ಕೆ ಟೈಮ್ ಆಗತ್ತೆ. ನೀವು ರೇಗ್ತೀರಾ, ಎಲ್ಲ ಲಿಸ್ಟ್ ಮಾಡ್ಕೊಂಡು ಒಟ್ಟಿಗೆ ಕೇಳ್ತೀನಿ. ಓಕೆನಾ? ಬಾಯ್. ತಾಲ ಹರಟೆ. ಈ ಮದ್ವೆ ಅಂದ್ರೇನು? ಸೆಕ್ಸಿ ಡಿಯಲ್ ಇದ್ದಂಗ ಇರ್ಬೋದೇನೋಪ್ಪ. ಈ ಗಂಡು ಹೆಣ್ಣು ಫಸ್ಟ್ ನೈಟ್ ಮಾಡ್ಕೊಳಕ್ಕೆ ಮದ್ವೆ ಹೆಸರು ಲಕ್ಷಗಟ್ಲೆ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ? ಏನ ಮಾವ, ಈ ರಿಸೆಪ್ಷನ್ ಹಲ್ಕಿರಿಯೋದು, ಬಂದವರೆಲ್ಲ KB ಬಿಲ್ ಕಟ್ಟೋ ತರ ಕ್ಯೂ ನಿಲ್ಲೋದು, ಇದೆಲ್ಲ ಬೇಕಾ ಮಾವ? ಹೋಗ. ಪ್ರೇತ್ಸಿದ ಹುಡುಗನ ಜೊತೆ ಒಂದ್ ರಾತ್ರಿ ಇದ್ರೆ ಬಾಯ್ ಬಡ್ಕೊಂತಾರೆ. ಅದೇ ಫಸ್ಟ್ ನೈಟ್ಗೆ ಅವರೇ ಅಲಂಕಾರ ಮಾಡಿ ಹಾಲ್ ಕೊಟ್ಟು ಕಳಿಸ್ತಾರೆ. ಅದ್ ಹೆಂಗೆ? ಮದ್ವೆ ಆಗದೆ ಇದ್ರೆ ಆದ್ರೂ ಮನ್ಸಿಲ್ದೇ ಇದ್ರು ಈ ಟ್ಯಾಲೆಂಟಿಗೆ ಹೋಗಿ ಹಣ್ಣು ತೊಳ್ಕೊಳ್ಳೋದಲ್ಲೇ ಬರೋದು ನೀರ್ನ ಉಳಿತಾಯ ಮಾಡೋ ಬಗ್ಗೆ ಇರೋ ಕಾಳಜಿನ? ಸಾರಿ, ಈ ಕ್ವಶನ್ ನಿಮಗಲ್ಲ, ಮುಖ್ಯಮಂತ್ರಿಗಳಿಗೆ. ಈ ಮದ್ವೆ ಟೈಮಲ್ಲಿ ಗಂಡು ವರದಕ್ಷಿಣೆ ಕೇಳಬಾರ್ದು, ಸರಿ. ಆದ್ರೆ ಡಿವೋರ್ಸ್ ಟೈಮಲ್ಲಿ ಹೆಂಡತಿ ಆಲಿಮನಿ ಕೇಳ್ಬೋದಾ? ಇದಕ್ಕೆಲ್ಲ ನಮ್ಮ ಅಣ್ಣ ಏನು ಉತ್ತರ ಕೊಡ್ತಾನೆ ಅಂತ ನಾನೇ ಹೇಳ್ಬಿಡ್ತೀನಿ ಕಣೋ. ನನಗೂ ಗೊತ್ತು ಮಾಮ್ಸ್, ಕೇಳಿ ಪ್ರಯೋಜನ ಇಲ್ಲ ಅಂತ ನಾನು ಸುಮ್ಮನದೆ. ಅಲ್ಲ, ನಿನ್ನ ಮಗಳು ಜೀವನನು ಅವರೇ ಡಿಸೈಡ್ ಮಾಡ್ಬೇಕಾ? ಅದಕ್ಕೂ ಸರಿಯಾಗಿ ಅವಳು ಕೋಲೆ ಬಸ್ಸು ತರ ತಲೆ ಎಲ್ಲ ಆಡಿಸ್ತಾಳೆ. ಹೋಗ್ಲಿ ಬಿಡೋಳಿ ಮಯ, ಪ್ರೀತಿ ಗೀತೆಲ್ಲ ಆಗದ್ ಕಣೋ ವಯಸ್ಸಲ್ಲಿ. ಹಂಗಂದ್ಬಿಟ್ಟು ಪ್ರೀತಿಸಿದವ್ರನ್ನೇ ಮದುವೆ ಆಗ್ಬೇಕಾ? ಮಿಕ್ದವ್ರು ಆಗಿಲ್ವೇ? ಖುಷಿ ಆಗಿಲ್ವೇ? ಜನಸಂಖ್ಯೆ ಎಲ್ಲ ಬೆಳೀತಾ ಇಲ್ವೇ? ಅಯ್ಯೋ, ಹೋಗಿ ನಾನು ನಿನಗೆ ಹೇಳ್ತೀನಲ್ಲ. ಏನ್ ಮಚ್ಚ, ಬೆಳಗ್ಗೆನೆ ಆಸ್ಪತ್ರೆನಾ? ಅಂತದ್ದೇನೋ ಮಾಡಿದೆ ರಾತ್ರಿ? ಏನು ಫ್ರೆಂಡಾ? ವಿಷ ಕುಡ್ದ್ನಾ? ಸಾಯ್ಲಿ ಬಿಡು. ಸರಿ, ಹೊಗೆ ಕಾರ್ಯಕ್ರಮ ಎಲ್ಲ ಮುಗಿಸಿ ಫೋನ್ ಮಾಡಪ್ಪ. ಓಕೆ. ಏನು, ಯಾರು ಅದು ಸಾಯ್ಲಿ ಬಿಡು ಅಂತ ಇದ್ದೆ? ನನ್ನ ಫ್ರೆಂಡ್ ಅಂತೆ. ಫ್ರೆಂಡು ಅಂತ್ಯಾ? ಮತ್ತಿಷ್ಟು ತಾತ್ಸಾರದಿಂದ ಮಾತಾಡ್ತಿದ್ಯಾ? ಏನಾಯ್ತಂತೆ? ವಿಷ ಕುಡ್ದಂತೆ. ಅಯ್ಯೋ ದೇವ್ರೆ, ಎಷ್ಟು ಆರಾಮಾಗಿ ಹೇಳ್ತಿದ್ಯೋ. ವಿಸ್ಕಿ ಕುಡಿದ್ರು ನಾನು ಇಷ್ಟೇ ಆರಾಮಾಗಿ ಹೇಳೋದು. ನನ್ ಕೇಳಿ ಕುಡ್ದ್ನ ಅವನು. ಫ್ರೆಂಡ್ ಆದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಇಂಥ ಹುಚ್ಚಾಟಕ್ಕೆಲ್ಲ ನಾನು ಸಪೋರ್ಟ್ ಮಾಡಲ್ಲ. ಯಾಕಂತೆ ವಿಷ ಕುಡ್ದಿದ್ದು? ಇನ್ನೇನಿರುತ್ತೆ, ಲವ್ ಗಿವು. ಅನು, ಒಂದ್ ನಿಮಿಷ ಬಂದೆ. ಬಾರೋ ಇಲ್ಲಿ. ಈಗ ಹೇಳೋ. ಇನ್ನೇನೆ, ಯಾವ್ದೋ ಹುಡುಗಿ ಪ್ರೀತಿಸಿ ಕೈ ಕೊಟ್ಟಿರ್ತಾಳೆ. ಈ ಪ್ರೀತಿ ಮಾಡಿದ್ರೆ 100 ಸಮಸ್ಯೆ ಅಲ್ವಾ? ಅದಕ್ಕೆ ವಿಷ ಕುಡಿಯೋದೇ ಪರಿಹಾರನಾ? ಯಾರ ಹುಡುಗ? ಯಾರೋ ಶ್ರೀನಿಕೇತನ್ ಅಂತೆ, ಸಿಂಗರ್.
ಈ ಸಿಂಗರ್ಸ್ ವಿಸ್ಕಿ ಕುಡಿಯೋದ್ ಕೇಳಿದೀನಪ್ಪ, ಇದ್ಯಾವುದೋ ಹೊಸ ಕೇಸ್. ನೀವ್ ಹೇಳ್ತಿರೋದ್ ನಿಜನಾ? ಏನಾಯ್ತೆ? ಯಾಕೆ ಅನ್ನೋ ಅಳ್ತಾ ಇದ್ಯಾ? ಯಾರೋ ಸತ್ರ ಇವಳು ಅಳ್ತಾಳೆ, ಎಮೋಷನಲ್ ಫೂಲ್ ಇವಳು. ಶ್ರೀ ವಿಷ ಕುಡ್ತಿರೋದ್ ನಿಜನಾ? ಶ್ರೀನಾ? ಯಾವ ಶ್ರೀ? ನಾನ್ ಕಾಡ್ಬೇಡ, ಶ್ರೀ ನಿಖಿತನ್. ಶ್ರೀ ನಾನ್ ಪ್ರೀತಿಸ್ತಾರೋ ಹುಡುಗ. ಓ ಅವನೇ ಇವನ? ಎಲ್ಲಿದಾನ ಅವನು? ಹೇಗಿದ್ದಾನೆ? ಏನಾಗಿದೆ ಓ ಅವನಿಗೆ? ಅವನ ಬಗ್ಗೆ ಇಷ್ಟ ಕನ್ಸನ್ ಇದೆಯಾ? ಸತ್ರೆ ಸಾಯ್ಲಿ ಹೋಗ್ಲಿ ಬಿಡು ಅಂತ ಅನ್ಕೊಂಡಿದ್ದೆ. ನಾನ್ ಪ್ರೀತಿಸ್ತಾರೋ ಹುಡುಗ ಕೊಣ ಅವನು. ಮತ್ತೆ ಹೋಗು, ಅವನನ್ನ ಬಿಡಬೇಡ. ಅವ್ನ ನಿನ್ ಜೊತೆ ಇಲ್ಲ ಅಂದ್ರೆ ಸುಖವಾಗಿರಲ್ಲ ತಾನೆ? ಇಲ್ಲ, ಎಲ್ಲಿದಾನ ಅವನು? ಏನಾಗಿದೆ ಅವನ್ಗೆ? ಡೋಂಟ್ ವರಿ, ಅವನೇನು ವಿಷ ಕುಡ್ದಿಲ್ಲ. ಮತ್ತೆ ನಾಟಕನ? ಐ ಹೇಟ್ ಯು ಕಣೋ. ಇವಳಿಗೆ ಹೆಂಗೆ ಅರ್ಥ ಮಾಡ್ಸೋದು? ಹಲೋ ಹಲೋ, ನಾನ್ ಮನು. ಹಾ ಹೇಳಿ. ನೋಡು ಬ್ರದರ್, ಅನಗ ಒಂದ್ ಹುಡುಗನ ಪ್ರೀತಿಸಿದಾಳೆ. ದಯವಿಟ್ಟು ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಬಿಡು. ಮದುವೆ ಆದ್ರೆ ಭಯಂಕರ ರೋದ್ನೆ, ನೀವಿಬ್ರು ಖುಷಿಯಾಗಿರಲ್ಲ. ಅಯ್ಯೋ ಇವನ ಹಲೋ. ನೋಡು ಬ್ರದರ್, ಅವಳಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ. ಹೇಗಿಡ್ತೀಯ ಒಟ್ಟಿಗೆ? ಅದು ನನ್ನ ಹೆಡ್ಡೇಕ್. ಅಂದ್ರೆ ಪ್ರೀತಿ ಇಲ್ಲ ಅಂತ ಗೊತ್ತಿದ್ರು ಮದುವೆ ಆಗ್ತೀಯಾ? ಹಲೋ, ಯಾವ ಕಾಲದಲ್ಲಿ ಇದ್ದೀರಿ ನೀವು? ಮದುವೆ ಆದವರೆಲ್ಲ ಬರೀ ಪ್ರೀತಿಸಿದವ್ರು ಮಾತ್ರನಾ? ಗಂಡಂಗೆ 4 ಜನ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಹೆಂಡತಿಗೊಂದಿಷ್ಟು. ಎಲ್ಲ ಮರಿಬೇಕು, ಮದುವೆ ಆಗ್ಬೇಕು ಅಷ್ಟೇ. ಓಹೋ, ಗಂಡ ನೀನೇನ ಸರ್ವಸ್ವ ಅಂತ ಇವಳು, ನಿನ್ನ ಬಿಟ್ಟು ಬೇರೆ ಯಾರನ್ನು ಯೋಚನೆ ಮಾಡ್ತಿಲ್ಲ ಅಂತ ಅವನು. ಮದುವೆ ಮಕ್ಕಳು ಅಂತೆಲ್ಲ ಆದ್ರೆ ಸರಿ ಹೋಗುತ್ತೆ. ಇದು ನನ್ನ ಮದುವೆ, ನನ್ನ ಲೈಫ್, ನಾನು ನೋಡ್ಕೋತೀನಿ. ತಲೆ ಹಾಕ್ತೀನ ಮುಚ್ಕೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ಯಾ ಶನಿ ಮುಂಡನ್ನ ತಂದು ಗಂಟಾಗ್ತಿದ್ದಾನಪ್ಪ ನಮ್ಮ ಮಾವ. ವಯಸ್ಸಾಗಿದೆ, ಹಂಚ್ ಬೇರೆ ಕಾದಿದೆ, ದೋಸೆ ರೆಡಿಯಾಗಿದೆ, ಪ್ರಾರಬ್ಧ. ಅಯ್ಯೋ, ಇರ್ಲಾರ್ದೆ ಇರುವೆ ಬಿಟ್ಕೊಬಿಟ್ಟೆ. ಬೇಕಿತ್ತ ಮನಮೋಹನ ನಿನಗಿದೆಲ್ಲ? ಒಂದು ಮುಖದಲ್ಲಾದ್ರೂ ಒಂದು ಹಿಡಿ ನಗು ಬೇಡವಾ? ನಮ್ಮ ಮಾವ ಫ್ಯಾಮಿಲಿ ಮಗು ಹುಡ್ಸಿದ್ರೆ ಹೊರತು ನಗು ಹುಡ್ಸ್ಲಿಲ್ಲ. ಮಾವ ನಿಮಗೆ ಈ ಮದುವೆ ಮಾಡಿಸೋದಲ್ಲಿ 30 ವರ್ಷದ ಅನುಭವ. ಇಷ್ಟೊತ್ತಿಗಾಗ್ಲೇ ನನಗೊಂದು 30 ಹುಡುಗಿಯರನ್ನ ತೋರಿಸಿರ್ಬೇಕಾಗಿತ್ತು. ಏನ್ ಮಾವ ನೀವು ಒಂದು ಹುಡುಗಿನ ತೋರಿಸಿಲ್ಲ ನನಗೆ? ಎಷ್ಟು ಜನ ನೋಡಿದ್ರು ಮದುವೆ ಆಗೋದು ಒಂದೇ ಹುಡುಗಿನೇ ತಾನೆ. ಮೇಷರಾಶಿ ಭರಣಿ ನಕ್ಷತ್ರ ಅಲ್ವೇ ನಿಂದು? ಹೌದು ಮಾವ. ಗುರುಬಲ ಇಲ್ಲ ಇನ್ನು. ವೀರ್ಯಬಲ ಕಮ್ಮಿ ಆಗೋದ್ರೊಳಗೆ ಬರುತ್ತಾ ಮಾವ? ತಲಹರಟೆ. ಥ್ಯಾಂಕ್ ಯು. ಯಾವುದನ್ನ ಯಾವಾಗ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾರಾಯಣ, ನಡಿಯಪ್ಪ. ತಗೋ, ಬಟ್ಟೆ ಪ್ಯಾಕ್ ಮಾಡ್ಕೊ. ನಾನ್ ನಿನ್ ಜೊತೆ ಬರ್ತೀನಿ. ನಾನ್ ನಿಂತು ಶ್ರೀ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ. ಮದುವೆ ಆದ್ಮೇಲೆ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಹಲೋ, ನಿಂಗೇನ್ ಹುಚ್ಚಿಡ್ದಿದ್ಯಾ? ಇದ್ ನಿನಗೆಲ್ಲ ಅರ್ಥ ಆಗಲ್ಲ. ನೀನ್ ಸುಮ್ನೆ ಇರು. ಬಾನು ನೀನು ಯಾಕೆ ತಲೆ ಕೆಡಿಸ್ತಾ ಇದ್ಯಾ? ಸ್ಟಾಪ್ ಪ್ಲೇಯಿಂಗ್ ವಿತ್ ಹರ್ ಲೈಫ್. ನಾನ್ ತಲೆ ಕೆಡಿಸ್ತಿಲ್ಲ, ನಿಮ್ಮ ಅಪ್ಪ ಅವಳು ತಲೆ ಕೆಡಿಸ್ತಾ ಇರೋದು. ಸೆಗಡಿ ಮೇಲೆ ಫ್ರೆಶ್ ಕ್ರೀಮ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಇಟ್ಟು ಬ್ಲಾಕ್ ಫಾರೆಸ್ಟ್ ಕೇಕು ತಿನ್ನು ಅಂತ ತಿನ್ನಿಸ್ತಾ ಇದಾರೆ. ಇವಳು ತಿಂತಾ ಇದ್ದಾಳೆ. ದೊಡ್ಡಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಮನು. ಅವ್ರು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಅವರು ನಿನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದ್ರೆ ನಿನ್ ಮದುವೆ ವಿಚಾರದಲ್ಲಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ದೊಡ್ಡಪ್ಪ ಒಪ್ಲಿಲ್ಲ ಅನ್ ಮಾತ್ರಕ್ಕೆ ಪ್ರೀತಿ ಅನ್ನೋದೇ ಇಲ್ಲ ಅಂತ ಅರ್ಥನಾ? ಯಾವ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ಯಾ? ಬರೀ ನಾನ್ಸೆನ್ಸ್, ಎಲ್ಲ ಮೋಸ ಅಷ್ಟೇ. ನಿಮ್ಮಪ್ಪ ಇದೇ ಶಂಕ ಊದಿ ಊದಿ ನಿನ್ ಲೈಫ್ ನ ಸ್ಪೈಸ್ಲೆಸ್ ಮಾಡಿದ್ದಾರೆ. ಗೆಟ್ ಲಾಸ್ಟ್. ಏನು ನೀನು? ಯಾಕೆ ಅವಳನ್ನ ಅಳಿಸ್ತೀಯಾ? ಅಯ್ಯೋ, ಅವಳು ವಿಷಯ ಬಿಡು. ನಿನ್ ಬಗ್ಗೆ ಯೋಚನೆ ಮಾಡುವನು. ಮಾವನ ಹತ್ರ ನೀ ಆ ಹುಡುಗನ್ ಪ್ರೀತಿಸಿದಿ ಅಂತ ಹೇಳುವನು. ಅಟ್ಲೀಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡು. ನಂಗೆ ಸ್ವಲ್ಪ ಟೈಮ್ ಕೊಡ್ತೀಯಾ? ನೋಡು, ಮದುವೆ ಇನ್ನೊಂದು ವಾರ ಇದೆ. ಯೋಚನೆ ಮಾಡು.